ಕ್ಷಿತಿಪಕೇಳ್ ದುರ್ವ್ಯಸನ ವಿಷಮ ವ್ಯತಿಕರದ ಭಾಷೆಯನು ನೃಪಮಿಗೆ ಪತಿಕರಿಸಿದನು. ಹೊಸೆದು ಹೊಸೆದು ಸಂಗಿಗಳ ಹಾಕಿದನು. ಸತಿಯ ದಕ್ಷಿಣ ನಯನವು ಈ ಭೂಪತಿಯ ವಾಮ ಭುಜಾಕ್ಷಿಗಳು ದುರ್ಗತಿಯ ಸೂಚಿಸಿ ತೋರುತ್ತಿರ್ದವು ಧರ್ಮನಂದನನ. ಯಾವಾಗ ಧರ್ಮರಾಜ ಈ ದ್ಯೂತಕ್ಕೆ ಸಮ್ಮತಿಸಿದನು, ಆಯಿತು ಅಂತ ಒಪ್ಪಿಗೆ ತಲೆಯಲ್ಲಾಡಿಸಿ ಒಪ್ಪಿಗೆ ಕೊಟ್ಟನೋ, ಆ ಕ್ಷಣವೇ ಅವನ ಪಕ್ಕದಲ್ಲಿರ್ತಕ್ಕಂಥ ದ್ರೌಪದಿಯ ಬಲಭಾಗವು ಬಲಗಣ್ಣು ಅದರಕ್ಕೆ ಶುರುವಾಯಿತು. ಧರ್ಮರಾಯನ ಎಡಭುಜಗಳು ಅದರಲಿಕ್ಕೆ ಶುರುವಾಯಿತು. ಯಾವತ್ತೂ ಹೆಣ್ಣು ಮಕ್ಕಳ ಹೆಣ್ಣಿನ ಕಣ್ಣು ಬಲಗಣ್ಣು ಅದರಬಾರದು, ಅದು ಶುಭ ಶಕುನವಲ್ಲ, ಅದು ಕೆಟ್ಟ ಶಕುನ, ಅಪಶಕುನ. ಅದರಂತೆ ಗಂಡಸರ ಅಥವಾ ಗಂಡಂದಿರ ಬಲಭುಜಗಳು ಅದು ಅದರಬಾರದು, ಅದು ಅಪಶಕುನವೇ. ಈ ಎರಡು ಅಪಶಕುನಗಳು ಧರ್ಮರಾಯ ಯಾವಾಗ ಈ ದ್ಯೂತಕ್ಕೆ ಒಪ್ಪಿಗೆ ಕೊಟ್ಟನೋ ಆ ಕ್ಷಣವೇ ಇವರಿಬ್ಬರಿಗೆ ಅಪಶಕುನಗಳ ಒಂದು ಗುರುತು ತೋರಿತು. ಆದರೂ ಧರ್ಮರಾಯ ಎದೆಗುಂದಲಿಲ್ಲ. ಯಾಕೆಂದರೆ ಅವನಿಗೆ ತಾನು ಮಾತಾಡದೆ ಒಪ್ಕೊಳ್ಬೇಕು, ತನ್ನ ಧರ್ಮವನ್ನು ತಾನು ಪಾಲಿಸಬೇಕು ಅನ್ನೋದು ಒಂದು ಧರ್ಮನಿಷ್ಠೆ ಒಂದು. ಜೊತೆಗೆ ಇವನು ಹೇಳಿದ್ದನ್ನು ನಾನು ಮಾಡಲೇಬೇಕು ಅನ್ನೋದು ಒಂದು. ಅವನಿಗೆ ತನ್ನ ಜೊತೆಗೆ ತನ್ನ ಆಂತರ್ಯದಲ್ಲಿ ಅಡಗಿರ್ತಕ್ಕಂಥ ದ್ಯೂತದ ಒಂದು ಆಸೆಯೂ ಇತ್ತು. ಅವನಿಗೆ ದ್ಯೂತ ಅಂದರೆ ತುಂಬ ಇಷ್ಟ ಇತ್ತು ಧರ್ಮರಾಜನಿಗೆ. ಅದರ ಒಂದು ಆಸೆ, ಆ ದುರ್ವ್ಯಸನದ ಒಂದು ಮೋಹ ಅವನ ಮೇಲೆ ಕವಿದಿತ್ತು. ಅದಕ್ಕೆ ಅವನು ಹ್ಞೂ ಎಂದು ಒಪ್ಪಿಕೊಂಡ. ಒಪ್ಪಿದಾಗ ದ್ರೌಪದಿಗೆ ಹಾಗೂ ಧರ್ಮರಾಯನಿಗೆ ಅಪಶಕುನಗಳು ಉಂಟಾದವು. ಮಜ ಪೂತು ದುಗ ತಿಗನಾಯ ಸವಲೆ ಚೌಕ ಒಂದೇ ಕಾಯಲಾಗದೆ ಹಾಯ್ಕೆಂದೊದರಿ ಗರ್ಜಿಸಿದ ರಾಯ ಸೋತನು ಧರ್ಮಸುತ ಕುರುರಾಯ ಗೆಲಿದನು ಕಟ್ಟುಗುಡಿಯನು ರಾಯನೂರೊಳಗೆ ಎಂದು ಮಿಗೆ ಬೊಬ್ಬಿರಿದನ ಶಕುನಿ. ಯಾವಾಗ ಧರ್ಮರಾಯ ಸಮ್ಮತಿಸಿದನೋ ಶಕುನಿಗೆ 100 ಆನೆಯ ಬಲ ಬಂತು. ಆವಾಗ ಹೇಳಿದ, ಹೇಳು ಧರ್ಮರಾಯ, ನಿನಗಾವಾಗರಬೇಕು. ಯಾವುದನ್ನು ಹಾಕಲಿ, ಯಾವುದನ್ನು ಕೇಳಲಿ, ಏನು ಮಾಡಲಿ, ದುಗ ಹಾಕಲೋ, ಇತ್ತಿಗ ಹಾಕಲೋ, ಚೌಕ ಹಾಕಲೋ, 16 ಹಾಕಲೋ, ಹೇಳು 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 ಎಂದ. ಯಾಕೆಂದರೆ ಅವನ ಕೈಯಲ್ಲಿ ಅವನು ಹೇಳಿದಂತೆ ಬೀಳುವ ದಾಳಗಳು ಕೈಯಲ್ಲಿತ್ತಲ್ಲ, ಅದರ ಒಂದು ಬಲದಿಂದ ಶಕುನಿ ಜೋರಾಗಿ ಗರ್ಜಿಸಿದನಂತೆ. ಹೇಳಿದನು. ಧರ್ಮರಾಯ ಹೇಳಿದ, ಅದು ಬೀಳಲಿಲ್ಲ. ದುರ್ಯೋಧನ ಹೇಳಿದ, ಗರವೇ ಬಿದ್ದಿತು. ಹಾಗಾಗಿ ದುರ್ಯೋಧನ ಗೆದ್ದ. ಯಾವಾಗ ಧರ್ಮರಾಯ ಸೋತ ಅಂತಾಯಿತು, ಆವಾಗ ಜೋರಾಗಿ ಕೂಗಿದನಂತೆ ಶಕುನಿ, ಹೋಗು ದುರ್ಯೋಧನ, ಧರ್ಮರಾಜ ಸೋತ, ಕೌರವರು ಗೆದ್ದರು, ಹೋಗು ಬಾವುಟವನ್ನು ಏರಿಸು, ಊರಲ್ಲೆಲ್ಲ ನಿನ್ನ ಕೀರ್ತಿ ಪತಾಕೆಯನ್ನು ಹಬ್ಬಿಸು ಎಂದು ಬೊಬ್ಬಿರಿದನ ಶಕುನಿ ಅಂತ ಕುಮಾರವ್ಯಾಸ ಹೇಳ್ತಾನೆ. ಅಂದರೆ ನೋಡಿ, ಧರ್ಮದ ಮೇಲೆ ಅಧರ್ಮದ ಜಯವಾದಾಗ ಅಧರ್ಮಿಗಳು ಪಡುವ ಒಂದು ವಿಕೃತವಾದ ಸಂತೋಷ ಅಂತಾರೆ ಅದಕ್ಕೆ. ಆ ಸಂತೋಷವನ್ನು ಶಕುನಿಯ ಒಂದು ಮಾತಿನಲ್ಲಿ ಕವಿ ತೋರಿಸಿದ್ದಾನೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ.